Hello students of final year BCom and final year BBM and final BCom of ABCD sections. In the last class, you can give the syllabus and discuss about the syllabus in detail. Today, I will discuss the meaning, origin, scope and definition of statistics. This is the session number 1. ಕಳೆದ ಕ್ಲಾಸ್ನಲ್ಲಿ ನಾನು ನಿಮಗೆ ಯೂಟ್ಯೂಬ್ ಮುಖಾಂತರ ಸ್ಟ್ಯಾಟಿಸ್ಟಿಕ್ಸಿನ ಅಂದರೆ ವ್ಯಾವಹಾರಿಕ ಸಂಖ್ಯಾಶಾಸ್ತ್ರದ ಪಠ್ಯಕ್ರಮವನ್ನು ಕೊಟ್ಟಿದ್ದೆ ನಾನು. ಇವತ್ತು ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸಿನ ವ್ಯಾಖ್ಯೆ, ಉಗಮ ಮತ್ತು ವ್ಯಾಪ್ತಿ ಜೊತೆಗೆ ಸ್ಟ್ಯಾಟಿಸ್ಟಿಕ್ಸಿನ ಒಂದಷ್ಟು ಚರ್ಚೆಗಳನ್ನು ಡೆಫಿನೇಷನ್ಗಳ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. So, an introduction to statistics. The word statistics conveys a variety of meanings to people. To some, statistics is an imposing form of mathematics, whereas to others it suggests tables, charts, and figures which one commonly finds in newspapers, journals, books, various reports, etc. Each day we are exposed to a wide assortment of numerical information which often has a profound impact on our lives. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಹಲವು ಜನಗಳ ಅಭಿಪ್ರಾಯ ಹೇಗೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಫಾರ್ಮ್ ಆಫ್ ಮ್ಯಾಥಮೆಟಿಕ್ಸ್, ಒಂದು ಗಣಿತಶಾಸ್ತ್ರ ಇದ್ದಾಗೆ. ಅದು ಹೇಗಂದರೆ ಒಂದು ಮಾಹಿತಿ ಟೇಬಲ್ಗಳ ಮುಖಾಂತರ, ಚಾರ್ಟ್ಗಳ ಮುಖಾಂತರ, ಫಿಗರ್ಸ್ಗಳ ಮುಖಾಂತರ ನ್ಯೂಸ್ ಪೇಪರಲ್ಲಿ ಬರಬಹುದು, ಜರ್ನಲ್ಸ್ಗಳಲ್ಲಿ ಬರಬಹುದು. ಹಾಗಾಗಿ ವೇರಿಯಸ್ ರಿಪೋರ್ಟ್ಸ್ಗಳನ್ನು ನಾವು ಪೇಪರ್ಗಳಲ್ಲಿ ನೋಡ್ತೀವಲ್ಲ, ಅದನ್ನೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹಲವು ಜನಗಳ ಅಭಿಪ್ರಾಯ ಪಟ್ಟಿದ್ದಾರೆ. ನಂಬರ್ಸ್ ಪ್ಲೇ ಎನ್ ಎಸೆನ್ಷಿಯಲ್ ರೋಲ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇಟ್ ಈಸ್ ಎ ನ್ಯೂಮರಿಕಲ್ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ಗಳಲ್ಲಿ ಎರಡು ವಿಧ. One is a number information or another is a non-number information, that is called numerical character and non-numerical character ಅಂತ ಕರಿತೀವಿ. ಹಾಗಾಗಿ ನ್ಯೂಮರಿಕಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನನ್ನ ಮಾಹಿತಿಯನ್ನು ಅಥವಾ ನಿಮ್ಮ ಮಾಹಿತಿಯನ್ನು ಸಂಖ್ಯೆಗಳಲ್ಲಿ ಹೇಳುವಂಥ ಮಾಹಿತಿ. ಹೇಗೆ? ಏಜ್ ಸಂಖ್ಯೆಯಲ್ಲಿ ಹೇಳ್ಬೋದು, ಡೇಟ್ ಆಫ್ ಬರ್ತ್ ಸಂಖ್ಯೆಯಲ್ಲಿ ಹೇಳ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಫ್ ಮಾರ್ಕ್ಸ್ ಅಂತ ಹೇಳಿದ್ರೆ ಏನಂತ ಹೇಳ್ಬೋದು, ನಂಬರಲ್ಲಿ ಹೇಳ್ಬೋದು. ನಿಮ್ಮ ವರಮಾನ ಅಂದರೆ ಸಂಖ್ಯೆಯಲ್ಲಿ ಹೇಳ್ಬೋದು. ನಿಮ್ಮ ತೂಕ, ವೆಯ್ಟ್ ಆ್ಯಂಡ್ ಹೈಟ್, ಇದು ಕೂಡ ನಂಬರಲ್ಲಿ ಹೇಳುವಂಥ ಮಾಹಿತಿ. ಹಾಗಾಗಿ ನಂಬರ್ಗಳಲ್ಲಿ ಹೇಳುವಂಥ ಮಾಹಿತಿನ ನಾವು ಈಗ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಹಾಗಾಗಿ ನಂಬರಲ್ಲಿ ಹೇಳೋಕ್ಕಾಗ್ದಲ್ಲ ಅಂತ ಮಾಹಿತಿಯನ್ನು ಅನ್ನೋದಾದರೆ ನಾನು ಎಷ್ಟು ಒಳ್ಳೆಯವನು, ನಾನು ಎಷ್ಟು ಕೆಟ್ಟವನು, ನಾನು ಎಷ್ಟು ಬ್ಯೂಟಿಯಾಗಿದ್ದೀನಿ. ದೀಸ್ ಆರ್ ಆಲ್ ನಾನ್ ನ್ಯೂಮರಿಕಲ್ ಇನ್ಫಾರ್ಮೇಷನ್. ಹಾಗಾಗಿ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಈಸ್ ಡಿಫ್ರೆಂಟ್ ಫ್ರಮ್ ನಾನ್ ನ್ಯೂಮರಿಕಲ್ ಇನ್ಫಾರ್ಮೇಷನ್. ದೇ ಪ್ರೊವೈಡ್ ದ ರಾ ಮೆಟೀರಿಯಲ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಹಾಗಾದರೆ ನಂಬರ್ ಇನ್ಫಾರ್ಮೇಷನ್ನು ನಮಗೆ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಅದು ರಾ ಫಾರಮಲ್ಲಿ ಇರುತ್ತೆ. ರಾ ಫಾರಮ್ ಅಂದರೆ ಹೇಗೆ? IDSG ಕಾಲೇಜಿನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಅನ್ನೋದಾದರೆ ನಾವು 3800 ಅಂತ ಹೇಳ್ತೀವಿ ನಾವು. ದಿಸ್ ಈಸ್ ಎ ಇನ್ಫಾರ್ಮೇಷನ್, ಬಟ್ ದಿಸ್ ಟೈಪ್ ಆಫ್ ಇನ್ಫಾರ್ಮೇಷನ್ ಕೆನಾಟ್ ಬಿ ಹೆಲ್ಪ್ಫುಲ್ ಫಾರ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಫಾರ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್. ಬಿಕಾಸ್ ನಮಗೆ ಮಾಹಿತಿಗಳು ಸಿಕ್ಕಿದಾಗ ಮಾಹಿತಿಯನ್ನು ನಾವು ಮತ್ತೆ ರೋಸ್ ಮತ್ತು ಕಾಲಮ್ಸ್ಗಳ ಮುಖಾಂತರ ಅಂದರೆ ಟೇಬಲ್ಗಳ ಮುಖಾಂತರ ಹೇಳುವಂಥ ಪ್ರಯತ್ನ ಮಾಡಬೇಕು. ಹೇಗೆ? ಫಸ್ಟ್ ಇಯರ್ ಎಷ್ಟು ಜನ ಓದ್ತಿದ್ದಾರೆ, ಫಸ್ಟ್ ಇಯರಲ್ಲಿ BSc ಎಷ್ಟು ಜನ, BCom ಎಷ್ಟು ಜನ, BSc ಎಷ್ಟು ಜನ. ಹೀಗೆ ಮಾಹಿತಿಯನ್ನು ಡೀಟೇಲ್ ಆಗಿ ಕೊಡುವಂಥ ಇನ್ಫಾರ್ಮೇಷನ್ನ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಹಾಗಾದರೆ ಸ್ಟ್ಯಾಟಿಸ್ಟಿಕ್ಸ್ ಅಂದ ತಕ್ಷಣ ಈಗ ಚಿಕ್ಕಮಗಳೂರಲ್ಲಿ 100,000 ಜನ ಇದ್ದಾರೆ ಅನ್ನೋದು ಇಟ್ ಈಸ್ ಎ ಸ್ಟ್ಯಾಟಿಸ್ಟಿಕ್ಸ್, ಇಟ್ ಈಸ್ ಎ ನಂಬರ್ ಇನ್ಫಾರ್ಮೇಷನ್ ಆರ್ ಇಟ್ ಈಸ್ ಎ ಡಾಟಾ. ಬಟ್ ದಿಸ್ ಟೈಪ್ ಆಫ್ ಡೇಟಾ ಕೆನಾಟ್ ಬಿ ಹೆಲ್ಪ್ಫುಲ್ ಫಾರ್ ಎನಿ ಡಿಸಿಷನ್ ಮೇಕಿಂಗ್. ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರಲ್ಲಿ ಯಾವ ಏರಿಯಾದಲ್ಲಿ ಎಷ್ಟು ಜನ, ಹಿಂದೂ ಎಷ್ಟು, ಮುಸಲ್ಮಾನರೆಷ್ಟು, ಗ್ರ್ಯಾಜುಯೇಟ್ಸ್ ಎಷ್ಟು, ನಾನ್ ಗ್ರ್ಯಾಜುಯೇಟ್ಸ್ ಎಷ್ಟು, ಮಹಿಳೆಯರೆಷ್ಟು, ಪುರುಷರು ಎಷ್ಟು ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಸಿಗಬೇಕು.
ಹಾಗಾಗಿ ದೀಸ್ ಮೆಟೀರಿಯಲ್ ಮಸ್ಟ್ ಬಿ ಪ್ರೊಸೆಸ್ ಟು ಬಿ ಯೂಸ್ಫುಲ್. ಹಾಗಾಗಿ ಆ ರಾ ಡೇಟಾವನ್ನು ಹೇಗೆ ಚಿಕ್ಕಮಗಳೂರಲ್ಲಿ 1,00,000 ಜನ ಇದ್ದಾರೆ ಅನ್ನೋ ಮಾಹಿತಿಯನ್ನು ಅಥವಾ ಡೇಟಾವನ್ನು ಅಥವಾ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಪ್ರೊಸೆಸ್ಸಿಂಗ್ ಮಾಡಬೇಕಂದ್ರೆ ನಾವು ಮುಂದೆ ಅದನ್ನು ಉಪಯೋಗ ಮಾಡೋ ಹಾಗೆ ಮಾಡೋದು. The study of statistics involves method of refining numerical information. ರಿಫೈನಿಂಗ್ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಅಂತ ಹೇಳೋದಾದರೆ ಹೇಗೆ ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ಸೂರ್ಯಕಾಂತಿ ಎಣ್ಣೆ ನಮಗೆ ನೇರವಾಗಿ ಸಿಗೋಲ್ಲ. ಹಾಗಾದ್ರೆ ಮೊದಲು ಸೂರ್ಯಕಾಂತಿ ಎಣ್ಣೆಯನ್ನು ನಾವೇನು ಮಾಡಬೇಕು, ಮಿಲ್ಲಲ್ಲಿ ಅಥವಾ ಎಣ್ಣೆ ಮಿಲ್ಲಲ್ಲಿ ಹೇಗೆ ಹಾಕ್ತಾರೋ ಆ ರೀತಿ ಹಾಕಿದಾಗ ಅದು ಹಂತವಾಗಿ ಏನಾಗುತ್ತೆ, ನಮಗೆ ಶುದ್ಧವಾದ ಸೂರ್ಯಕಾಂತಿ ಎಣ್ಣೆ ಸಿಗುತ್ತೆ. ಹಾಗಾಗಿ ಮೊದಲು ನಮಗೆ ಯಾವುದೇ ಮಾಹಿತಿ, ಯಾವುದೇ ಸ್ಟ್ಯಾಟಿಸ್ಟಿಕ್ಸು ಅದು ನಂಬರ್ಗಳಲ್ಲಿ ನಮಗೆ ಸಿಕ್ಕಿದಾಗ ರಾ ಫಾರ್ಮಲ್ಲಿ ಇರುತ್ತೆ. ಹೇಗೆ ಅಂದರೆ ಚಿಕ್ಕಮಗಳೂರಲ್ಲಿ 1,00,000 ಜನ, 5 IDSG ಕಾಲೇಜಲ್ಲಿ 3,800 ಜನ ಸ್ಟೂಡೆಂಟ್ಸ್ ಅಂತಲೇ ಸಿಗುತ್ತೆ. ಹಾಗಾಗಿ ದಿಸ್ ಟೈಪ್ ಆಫ್ ಇನ್ಫಾರ್ಮೇಷನ್ ಕೆನ್ ಬಿ ರಿಫೈನಿಂಗ್ ಅಂದರೆ ಅದನ್ನು ಪ್ರೊಸೆಸ್ಸಿಂಗ್ ಮಾಡಬೇಕು. ಪ್ರೊಸೆಸ್ಸಿಂಗ್ ಅಂದರೆ ಹೇಗಂದರೆ ರೋಸ್ ಮತ್ತು ಕಾಲಮ್ಸ್ಗಳ ಮುಖಾಂತರ ಟೇಬಲ್ಗಳಲ್ಲಿ ಗಂಡು ಎಷ್ಟು, ಫಸ್ಟ್ ಇಯರ್ BCom ಎಷ್ಟು, ಆಮೇಲೆ SC ST ಜನ, OBC ಅಂತ ಕೇಳಿದಾಗ ನಮಗೆ ಸರ್ಕಾರದಿಂದ ಮಾಹಿತಿಗಳನ್ನು ಕೇಳಿದಾಗ ನಮಗೆ ತಕ್ಷಣ ಉತ್ತರವನ್ನು ಕೊಡೋದು ಹಾಕಿರ್ಬೇಕು. ಹಾಗಾಗಿ ದ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಅವಾಗೇನಾಗುತ್ತೆ, ಅದು ಯೂಸ್ಫುಲ್ ಆಗುತ್ತೆ. ದೀಸ್ ಸ್ಟೇಟ್ಮೆಂಟ್ಸ್ ಕಂಟೈನ್ ಅಂದರೆ ನಾವು ಟೇಬಲ್ಗಳನ್ನು ಹಾಕಿದಾಗ ದಿಸ್ ಕಂಟೈನ್ ಫಿಗರ್ಸ್ ಆ್ಯಂಡ್ ಆ್ಯಸ್ ಸಚ್ ದೇ ಆರ್ ಕಾಲ್ಡ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ಸ್ ಆಫ್ ಫ್ಯಾಕ್ಟ್ಸ್. ಅಂದರೆ ಯಾವುದೇ ಮಾಹಿತಿ ಊಹೆಗೆ ನಿಲುಕದ ರೀತಿಯಲ್ಲಿರಬಾರ್ದು, ಎಕ್ಸಾಕ್ಟ್ ಆಗಿರ್ಬೇಕು. ಹಾಗಾಗಿ IDSG ಕಾಲೇಜಲ್ಲಿ 3,800 ಜನ ಅಂದರೆ BA ಎಷ್ಟು, BCom ಎಷ್ಟು, BSc ಎಷ್ಟು, ಅದರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು ಅಂತ ನಾವು ಟೇಬಲ್ಗಳಲ್ಲಿ ಹೇಗೆ ನೋಟಿಸ್ ಬೋರ್ಡ್ಗಳಲ್ಲಿ ಹಾಕಿರ್ತಾರೋ ಹಾಗೆ ಅದು ಸತ್ಯವಾಗಿರ್ಬೇಕು. ಹಾಗಾದ್ರೆ ಇಮ್ಯಾಜಿನರಿ ಇರಬಾರ್ದು. ಹಾಗಾದರೆ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಂಬರ್ಗಳಲ್ಲಿ ಹೇಳುವಂಥ ಮಾಹಿತಿಯನ್ನು ನೀಟಾಗಿ ರೋಸ್ ಮತ್ತು ಕಾಲಮ್ಸ್ಗಳಲ್ಲಿ ಹೇಳುವಂಥ ನಿಜಾಂಶದ ಮಾಹಿತಿಯನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ಬೋದು. ಹಾಗಾಗಿ ದೇ ಆರ್ ಹೈಲಿ ಕನ್ವೀನಿಯಂಟ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂಡ್ ಆರ್ ಅಟ್ ದ ಸೇಮ್ ಟೈಮ್ ಕ್ವೈಟ್ ಕ್ಲಿಯರ್ ಆ್ಯಂಡ್ ಪ್ರಿಸೈಸ್ ಆ್ಯಂಡ್ ಮೀನಿಂಗ್ಫುಲ್. ಅಂದರೆ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ಟೇಬಲ್ಗಳ ಮುಖಾಂತರ ಪ್ರೆಸೆಂಟೇಷನ್ ಮಾಡಿದಾಗ ಅದು ತುಂಬ ನೀಟಾಗಿರಬೇಕು, ಕ್ಲಿಯರ್ ಆಗಿ ಅರ್ಥ ಆಗೋಗಿರಬೇಕು. ಯಾಕಂದರೆ ಅರ್ಥ ಮಾಡ್ಕೊಳ್ಳೋವಂಥವ್ರು ಏನಾಗುತ್ತೆ, ಟಾಪ್ ಲೆವೆಲಲ್ಲಿ ಇರ್ತಾರೆ, ಓದೋರು ಇರ್ತಾರೆ, ಓದಿಲ್ದವ್ರು ಇರ್ತಾರೆ, ಡಿಗ್ರಿ ಸ್ಟೂಡೆಂಟ್ಸ್ ಇರ್ತಾರೆ, ಜನರಲ್ ಪಬ್ಲಿಕ್ ಇರ್ತಾರೆ, ಪೇರೆಂಟ್ಸ್ಗಳು ಬರ್ತಿರ್ತಾರೆ. ಹಾಗಾಗಿ ನಾವು ಕೊಡುವಂಥ ಮಾಹಿತಿ ಟೇಬಲ್ಗಳಲ್ಲಿ ತುಂಬ ಕರೆಕ್ಟಾಗಿರಬೇಕು, ಫ್ಯಾಕ್ಟ್ ಇರಬೇಕು, ಕ್ಲಿಯರ್ ಇರಬೇಕು, ಪ್ರಿಸೈಸ್ ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಹೇಳುವಂಥದ್ದು ಇರಬೇಕು ಆ್ಯಂಡ್ ತುಂಬ ಮೀನಿಂಗ್ಫುಲ್ ಇರಬೇಕು. Next is, to most people, statistics generally refers to a information about an activity or a process which are expressed in numbers. ಅದನ್ನೇ ಹೇಳ್ತಾ ಇರೋದು, ಯಾವುದೇ ಸ್ಟ್ಯಾಟಿಸ್ಟಿಕ್ಸು ಅಥವಾ ಯಾವುದೇ ಡೇಟಾ ಅಥವಾ ಯಾವುದೇ ಇನ್ಫಾರ್ಮೇಷನ್ನು ನಂಬರ್ಗಳಲ್ಲಿ ಹೇಳುವಂಥ ಮಾಹಿತಿಯನ್ನೇ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳೋಕ್ಕೆ ಪ್ರಯತ್ನ ಪಡಬೇಕು. ನೆಕ್ಸ್ಟ್ ಇಸ್, ಈ ಅರ್ಥದಲ್ಲಿ ಹೇಳೋದಾದರೆ ಸ್ಟ್ಯಾಟಿಸ್ಟಿಕ್ಸನ್ನು ಇನ್ ದಿಸ್ ಸೆನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಬಾಡಿ ಆಫ್ obtaining and analyzing data in order to base decisions on them. It is a branch of scientific method used in dealing with phenomena that can be described numerically either by counts or measurements. ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಹೇಗೆ ಕಲೆಕ್ಟ್ ಮಾಡಬೇಕು, ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಅದರಿಂದ ನಾವು ಯಾವ ರೀತಿಯ ಡಿಸಿಷನ್ ಮೇಕಿಂಗ್ಗೆ ಬರಬೇಕು. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಎ ಸೈಂಟಿಫಿಕ್ ಮೆಥಡ್. ಇದು ವೈಜ್ಞಾನಿಕವಾಗಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಬಳಕೆ ಮಾಡುವಂಥ ಒಂದು ರೀತಿಯ ಇನ್ಫಾರ್ಮೇಷನ್ನೇ, ಡಾಟಾನೇ, ನಥಿಂಗ್ ಬಟ್ ಸ್ಟ್ಯಾಟಿಸ್ಟಿಕ್ಸ್. ಹಾಗಾಗಿ ಇಟ್ ಈಸ್ ನ್ಯೂಮರಿಕಲಿ ಐದರ್ ಬೈ ಕೌಂಟ್ಸ್ ಆರ್ ಇಟ್ ಈಸ್ ಎ ಮೆಜರ್ಮೆಂಟ್. ನೆಕ್ಸ್ಟ್ ಇಸ್ ಆರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸಿನ ಉಗಮ ಹೇಗಾಯಿತು ಅನ್ನೋದಾದರೆ, ಇಟ್ ಮೇ ಬಿ ಇಂಟ್ರೆಸ್ಟಿಂಗ್ ಟು ಪಾಯಿಂಟ್ ಔಟ್ ದಟ್ ದ ಸ್ಟ್ಯಾಟಿಸ್ಟಿಕ್ಸ್ ಈಸ್ ನಾಟ್ ಎ ನ್ಯೂ ಡಿಸಿಪ್ಲಿನ್ ಬಟ್ ಆಸ್ ಓಲ್ಡ್ ಆಸ್ ದ ಹ್ಯೂಮನ್ ಸೊಸೈಟಿ ಇಟ್ ಸೆಲ್ಫ್. ಹಾಗಾದರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಈಗಿನ ಜನರೇಷನ್ನಿಂದ ಬಂದಿದ್ದಲ್ಲ. ಹೇಗೆ ಒಂದು ರಾಜ ಮಹಾರಾಜರ ಕಾಲದಿಂದ ಅಥವಾ ಜ್ಯೋತಿಷ್ಯಗಳ
ಪ್ರಕಾರ ಸೊ ಈ ಜಾಗದಲ್ಲಿ ಅಥವಾ ಇಂಥ ಸ್ಥಳದಲ್ಲಿ ಸೊ ಸೂರ್ಯ ಅಥವಾ ಚಂದ್ರ ಬಂದರೆ ಹೇಗೆ ಗ್ರಹಣ ಆಗುತ್ತೆ ಅನ್ನೋದನ್ನು ಮಾಹಿತಿಯನ್ನು ಇಟ್ಕೊಂಡಿರೋ ರೀತಿ ಸೊ ಮುಂದಿನ ದಿನಗಳಲ್ಲಿ ಮುಂದಿನ ಯಾವ ದಿನಾಂಕದಲ್ಲಿ ಹೇಗೆ ಸೊ ಚಂದ್ರಗ್ರಹಣ ಬರ್ಬೋದು, ಇಂಥ ದಿವಸನೇ ನಮಗೆ ದೀಪಾವಳಿ ಬರುತ್ತೆ, ದಸರಾ ಬರುತ್ತೆ, ರಂಜಾನ್ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕರೆಕ್ಟಾಗಿ ಇಟ್ಕೊಂಡಿರೋದ್ರಿಂದ ಹಾಗಾಗಿ ಆ ನಂಬರ್ಗಳ ಸಂಖ್ಯೆಯೂ ಕೂಡ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂತಲೇ ಹೇಳ್ಬೋದು. ಹಾಗಾದರೆ ಸ್ಟ್ಯಾಟಿಸ್ಟಿಕ್ಸ್ ಕೇವಲ ಈಗಿನ ಉಗಮದಿಂದ ಅಥವಾ ಈಗಿನ ಸಬ್ಜೆಕ್ಟಿಂದ ಅಥವಾ ಈಗಿನ ರೀಸೆಂಟ್ ಸಬ್ಜೆಕ್ಟ್ ಅಲ್ಲ. ಹಾಗಾಗಿ ಇಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಟು ಪಾಯಿಂಟ್ ಔಟ್ ದ ಸ್ಟ್ಯಾಟಿಸ್ಟಿಕ್ಸ್ ಈಸ್ ನಾಟ್ ಎ ನ್ಯೂ ಡಿಸಿಪ್ಲಿನ್. ಹಾಗಾದ್ರೆ ಇದು ಹೊಸ ಸಬ್ಜೆಕ್ಟ್ ಅಲ್ಲ, ಬಟ್ ಆಸ್ ಓಲ್ಡ್ ಆಸ್ ದ ಹ್ಯೂಮನ್ ಸೊಸೈಟಿ ಇಟ್ ಸೆಲ್ಫ್. ಯಾವಾಗ ಮನುಷ್ಯ ತನ್ನ ಜಾಗದಲ್ಲಿ ಹೇಗೆ ಜೀವನವನ್ನು ಪ್ರಾರಂಭ ಮಾಡಿದಾನೋ ಅಲ್ಲಿಂದನೂ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅನ್ನೋದನ್ನು ನಮಗೆ ಮಾಹಿತಿ ಸಿಗುತ್ತೆ. ಇಟ್ ಹ್ಯಾಸ್ ಬಿನ್ ಯೂಸ್ ಟು ರೈಟ್ ಫ್ರಮ್ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಆನ್ ದ ಅರ್ತ್. ಯಾವಾಗ ಮನುಷ್ಯ ಜನ್ಮ ಅಥವಾ ಮನುಷ್ಯರು ಹೇಗೆ ಜೀವನ ಮಾಡ್ತೇವೆ ಅಲ್ಲಿಂದನೂ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅನ್ನೋದನ್ನು ನಮಗೆ ಭೂಮಿಯಲ್ಲಿ ಇದೆ ಅಂತ. ಸೊ ಇನ್ ದ ಗುಡ್ ಓಲ್ಡನ್ ಡೇಸ್ ಸ್ಟ್ಯಾಟಿಸ್ಟಿಕ್ಸ್ ವಾಸ್ ರಿಗಾರ್ಡೆಡ್ ಆಸ್ ದ ಸೈನ್ಸ್ ಆಫ್ ಸ್ಟೇಟ್ ಕ್ರಾಫ್ಟ್. ಸೈನ್ಸ್ ಆಫ್ ಸ್ಟೇಟ್ ಕ್ರಾಫ್ಟ್ ಅಂದರೆ ಅದು ಕೇವಲ ಸರ್ಕಾರಕ್ಕೆ ಮಾತ್ರ ಮೀಸಲಿತ್ತಂತೆ. ಯಾಕಂದರೆ ರಾಜ ಮಹಾರಾಜ ಕಾಲದಲ್ಲಿ ತಮ್ಮ ಆಸ್ಥಾನದಲ್ಲಿ ಅಥವಾ ರಾಜ್ಯದಲ್ಲಿ ಎಷ್ಟು ಜನ ಸೊ ಪ್ರಜೆಗಳಿದ್ರು, ಆ ಪ್ರಜೆಗಳಿಗೆ ಕಂದಾಯ ಹಾಕಿದರೆ ಎಷ್ಟು ನಮಗೆ ರೆವಿನ್ಯೂ ಬರುತ್ತೆ, ಅವರ ಆ ರಾಜ್ಯದಲ್ಲಿ ಎಷ್ಟು ಜನ ಸೈನಿಕರಿದ್ದರು, ಸೊ ಇವೆಲ್ಲ ಮಾಹಿತಿಯನ್ನು ಇಟ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ರಾಜ ಮಹಾರಾಜ ಕಾಲದಿಂದನೂ ಇತ್ತು. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಕೇವಲ ಇಟ್ ಇಸ್ ಎ ಸ್ಟೇಟ್ ಕ್ರಾಫ್ಟ್, ಅಂದರೆ ಕೇವಲ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಅಂಡ್ ವಾಸ್ ದ ಬೈ ಪ್ರಾಡಕ್ಟ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟಿ ಆಫ್ ದಿ ಸ್ಟೇಟ್. ಸೊ ಅಂದರೆ ಅವರ ರಾಜರ ಮಹಾರಾಜರ ಕಾಲಗಳಿಂದ ಅದು ಕೇವಲ ಆಡಳಿತಾತ್ಮಕವಾಗಿ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ನಂಬರ್ ಅಥವಾ ಇನ್ಫಾರ್ಮೇಷನ್ ಉಪಯೋಗ ಮಾಡ್ತಾ ಇದ್ರು ಅಂತ. ಇಟ್ ಹ್ಯಾಸ್ ಬೀನ್ ಎ ಟ್ರೆಡಿಷನಲ್ ಫಂಕ್ಷನ್ಸ್ ಆಫ್ ದ ಗವರ್ಮೆಂಟ್ ಟು ಕೀಪ್ ರೆಕಾರ್ಡ್ಸ್ ಆಫ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ಲೈಕ್ ಬರ್ತ್, ಡೆತ್, ಟ್ಯಾಕ್ಸಸ್, ಕ್ರಾಪ್ ಈಲ್ಡ್ಸ್, ಪಾಪ್ಯುಲೇಷನ್ಸ್ ಎಕ್ಸೆಟ್ರಾ. ಅಂದರೆ ದಟ್ ಇಸ್ ಕಾಲ್ಡ್, ಇದು ಕೇವಲ ಸರ್ಕಾರಕ್ಕೆ ಸೀಮಿತವಾಗಿತ್ತು. ಯಾಕೆಂದರೆ ಅವರಿಗೆ ಸೊ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಸರ್ಕಾರದಲ್ಲಿ ಎಷ್ಟು ಜನ ಹುಟ್ಟಿದರು, ಎಷ್ಟು ಜನ ಸತ್ರು, ಎಷ್ಟು ಜನ ಟ್ಯಾಕ್ಸ್ ಕಟ್ತಿದ್ದಾರೆ, ಸೊ ಯಾವ್ಯಾವ ಜಾಗದಲ್ಲಿ ಎಷ್ಟು ಕ್ರಾಪ್ ಬಂದಿದೆ, ಸೊ ಅಕ್ಕಿ ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ದಾರೆ, ಜೋಳ ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ದಾರೆ, ಸೊ ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟು ಅಥವಾ ನಮ್ಮ ಜಿಲ್ಲೆಯ ಪಾಪ್ಯುಲೇಷನ್ ಎಷ್ಟು, ಹೀಗೆ ಸ್ಟ್ಯಾಟಿಸ್ಟಿಕ್ಸನ್ನು ಕೇವಲ ರಾಜ ಮಹಾರಾಜರ ಕಾಲದಿಂದನೂ ಕೇವಲ ಇತ್ತು ಅನ್ನೋದನ್ನು ನಮಗೆ ಪರಿಗಣನೆ ಮಾಡುತ್ತೆ. ಕೌಂಟಿಂಗ್ ಆ್ಯಂಡ್ ಮೆಜರಿಂಗ್ ದೀಸ್ ಈವೆಂಟ್ಸ್ ಮೇ ಜನರೇಟ್ ಮೆನಿ ಕೈಂಡ್ಸ್ ಆಫ್ ನ್ಯೂಮರಿಕಲ್ ಡೇಟಾ. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸನ್ನು ಹೆಂಗೆ ಕಲೆಕ್ಟ್ ಮಾಡ್ತಿದ್ರು ಅನ್ನೋದು ಅವರವರ ರಾಜ್ಯಕ್ಕೆ ಅಥವಾ ಆಯಾ ಕಾಲಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಹಾಗಾಗಿ ಒಟ್ಟಿನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಕೇವಲ ಈಗಿನ ನ್ಯೂ ಸಬ್ಜೆಕ್ಟ್ ಅಲ್ಲ, ಅದು ಮಾನವ ಜನ್ಮ ಅಥವಾ ಮನುಷ್ಯ ಜನ್ಮ ಸಂಘಟಿತವಾಗಿ ಎಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಂದನೂ ಏನಾಗಿದೆ ಸ್ಟ್ಯಾಟಿಸ್ಟಿಕ್ಸ್ ಉಗಮ ಇದೆ ಅಥವಾ ಅಲ್ಲಿಂದನೂ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. The word statistics comes from the Italian word statista, that means meaning of statements, or the German word statistics, which means a political state. The science of statistics is said to be originated from two main sources. ಹಾಗಾಗಿ ಈ ಇಂಟ್ರಡಕ್ಷನ್ ಮತ್ತು ಆರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆದಮೇಲೆ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಎಲ್ಲಿಂದ ಬಂತು, ಯಾವ ಪರಿಭಾಷಿಕ ಬಂತು ಅನ್ನೋದಾದರೆ, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಪದ ಇಟಾಲಿಯನ್ ವರ್ಡ್ ಸ್ಟ್ಯಾಟಿಸ್ಟಾ ಅಂತ ಕರೀತಾರೆ. ಸ್ಟ್ಯಾಟಿಸ್ಟಾ ಮೀನ್ಸ್ ಇಟ್ ಈಸ್ ಎ ಮೀನಿಂಗ್ ಆಫ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಸ್ಮ್ಯಾನ್ ಅಂತ ಹೇಳಿದ್ರೆ ಸೊ ಕೇವಲ ಇದು ಸಬ್ಜೆಕ್ಟು ರಾಜ್ಯ ಸರ್ಕಾರ ಅಥವಾ ಸರ್ಕಾರಗಳಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಅದೇ ರೀತಿ ಜರ್ಮನ್ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ರೆ ವಿಚ್ ಮೀನ್ಸ್ ಎ ಪೊಲಿಟಿಕಲ್ ಸ್ಟೇಟ್, ಅದರ ರಾಜಕೀಯವಾಗಿ ಈ ಸಬ್ಜೆಕ್ಟನ್ನು ಉಪಯೋಗ ಮಾಡ್ತಾ ಇದ್ರು ಅನ್ನೋದನ್ನು ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸು ಹೇಗೆ ಆರಿಜಿನ್ ಆಯಿತು, ದ ಟೂ ಮೇನ್ ಸೋರ್ಸಸ್ ಯಾವುದು ಅಂದರೆ, ಒಂದು ಗವರ್ನಮೆಂಟ್ ರೆಕಾರ್ಡ್ಸ್. ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ತುಂಬ ಉಪಯೋಗ ಆಗ್ತಾ ಇತ್ತು ಹಿಂದಿನ ದಿನಗಳಲ್ಲಿ. ದಿಸ್ ಈಸ್ ದ ಅರ್ಲಿಯೆಸ್ಟ್ ಫೌಂಡೇಶನ್ ಬಿಕಾಸ್ ಆಲ್ ಕಲ್ಚರ್ಸ್ ವಿತ್ ಎ ರೆಕಾರ್ಡ್ ಹಿಸ್ಟ್ರಿ ಆ್ಯಂಡ್ ರೆಕಾರ್ಡೆಡ್ ಸ್ಟ್ಯಾಟಿಸ್ಟಿಕ್ಸ್ and the recording as far as is known was done by agents of the government for governmental purpose. ಕೇವಲ ಸರ್ಕಾರದ ಮಾದರಿಯಲ್ಲಿ ಸರ್ಕಾರದ
ದಾಖಲೆಗಳಲ್ಲಿ ಇರುವಂಥ ಒಂದು ಸಬ್ಜೆಕ್ಟ್ ಆಗಿತ್ತು. ಯಾಕೆಂದರೆ ತಮ್ಮ ತಮ್ಮ ರಾಜ್ಯದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಇತ್ತು, ಸೊ ಎಷ್ಟು ಜನ ಹುಟ್ಟಿದರು, ಎಷ್ಟು ಜನ ಮರಣ ಹೊಂದಿದರು, ಎಷ್ಟು ಜನ ಟ್ಯಾಕ್ಸ್ ಕಟ್ತಿದ್ರು ಅನ್ನೋದನ್ನು ಸರ್ಕಾರದ ದಾಖಲೆಗಳಾಗಿ ಉಳಿದಿತ್ತು ಅನ್ನೋದು ನಮಗೆ ಗೊತ್ತಾಗಿತ್ತು. ಸೊ ನೆಕ್ಸ್ಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಗೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಸೆಡ್ ಟು ಬಿ ಬ್ರಾಂಚ್ ಆಫ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಬಿಕಾಸ್ ಸಂಖ್ಯಾಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಸೊ ಒಂದಕ್ಕೊಂದು ಇದೆ, ಪೂರಕವಾಗಿದೆ. ಹಾಗಾಗಿ ಮ್ಯಾಥಮೆಟಿಕ್ಸ್ ಅಂದರೆ ಅದು ಗಣಿತದಲ್ಲಿ ಸಂಖ್ಯೆ ಬರೋದ್ರಿಂದ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೂ ಸಂಖ್ಯೆ ಇರೋದ್ರಿಂದ ಹಾಗಾದರೆ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ. ಹಾಗಾಗಿ ಮ್ಯಾಥಮೆಟಿಕ್ಸಿನ ಒಂದು ಭಾಗವೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. The present body of statistical methods, particularly those concerned with drawing inferences from a sample, is based on the mathematical theory of probability, which marked a major step in the intellectual history of the world. So ಹಾಗಾಗಿ ಮ್ಯಾಥಮೆಟಿಕ್ಸಿನ ಒಂದು ಭಾಗವೇ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕರೆಯೋದಾದರೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಉಪಯೋಗ ಆಗ್ತಾ ಇತ್ತು. ಸೊ ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಅದು ಹೊಸ ಸಬ್ಜೆಕ್ಟ್ ಅಲ್ಲ, ಗಣಿತಶಾಸ್ತ್ರದ ಒಂದು ಭಾಗವೇ ಸ್ಟ್ಯಾಟಿಸ್ಟಿಕ್ಸ್ ಆಗಿ ಉಳ್ಕೊಂಡಿದೆ ಅಂತ. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಗ್ರೋತ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಹೇಗೆ ಸ್ಟ್ಯಾಟಿಸ್ಟಿಕ್ಸ್ನ ಬೆಳವಣಿಗೆ ಹೇಗಾಯಿತು ಅಂದರೆ ಸೊ ಸ್ಟ್ಯಾಟಿಸ್ಟಿಕ್ಸನ್ನು ಈಗ ಎಲ್ಲ ಕಡೆನೂ ಬಳಸ್ಕೊಳ್ತೀವಿ. ಹೇಗೆ ಸೊ BCom ಸ್ಟೂಡೆಂಟ್ಸ್ಗಳಾದ ನಾವು ಸೊ ವಿದ್ಯಾಭ್ಯಾಸದಲ್ಲಿ ಉಪಯೋಗ ಮಾಡ್ತಿದ್ದೀವಿ. ಸೊ MBA ಸ್ಟೂಡೆಂಟ್ಸ್ಗಳು ಸೊ ರಿಸರ್ಚ್ ಆ್ಯಂಡ್ ಮೆಥಡಾಲಜಿಯಲ್ಲಿ ಏನಾಗ್ತಿದೆ ಸ್ಟ್ಯಾಟಿಸ್ಟಿಕ್ಸನ್ನು ಉಪಯೋಗ ಮಾಡ್ತಿದ್ದಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ಸ್ಟ್ಯಾಟಿಸ್ಟಿಕ್ಸಲ್ಲಿರುವಂಥ ಟೆಕ್ನಿಕ್ಸನ್ನು ಬಳಸ್ಕೊಳ್ಳೋರು ತುಂಬ ಜನ ಇರೋದ್ರಿಂದ ನವೆಡೇಸ್ ದ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಯೂಸ್ಫುಲ್ ಫಾರ್ ಮೆನಿ ಫೀಲ್ಡ್ಸ್. ಸೊ ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಈಸ್ ನೌ ರಿಗಾರ್ಡೆಡ್ ಆಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ಸ್ ಫಾರ್ ಟೇಕಿಂಗ್ ಡಿಸಿಷನ್ಸ್. ಹಾಗಾಗಿ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಥವಾ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಸೊ ಹೌ ಟು ಡೂ, ವೆನ್ ಟು ಡೂ, ವೇರ್ ಟು ಡೂ, ಹೀಗೆ ಹಲವಾರು ಬಿಸ್ನೆಸ್ಗಳಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಸ್ಟ್ಯಾಟಿಸ್ಟಿಕ್ಸಿನ ಉಪಯೋಗ ನಮಗೆ ತುಂಬ ಆಗುತ್ತೆ ಅಂತ. ಇನ್ ದ ಮಿಡೆಸ್ಟ್ ಆಫ್ ಅನ್ಸರ್ಟೆಂಟಿ, ಯಾವಾಗ ನಮಗೆ ಯಾವುದಾದ್ರು ಒಂದು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಯಾವುದಾದ್ರು ಒಂದು ಸಹಾಯ ಬೇಕಾ ಅನ್ನೋದಾದರೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಉಪಯೋಗ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ನಾಳೆ ಸರ್ಕಾರದವರು ಸೊ ಯಾವುದೋ ಒಂದು ಸ್ಕೀಮನ್ನು ಫಾರ್ ಎಕ್ಸಾಂಪಲ್ ಫ್ರೀ ಪಾಸನ್ನು ಕೊಡಬೇಕು. ಈಗ ಆಲ್ರೆಡಿ SC ST ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಎಲ್ಲರಿಗೂ ಏನು ಮಾಡಬೇಕು, ಆಲ್ ಕ್ಯಾಟಗರೀಸಿಗೂ ಸೊ ಫ್ರೀ ಪಾಸ್ ಅಂತ ಕೊಡೋದಾದರೆ ಸರ್ಕಾರಕ್ಕೆ ಎಷ್ಟು ಬರ್ಡನ್ ಆಗುತ್ತೆ, ಫೈನಾನ್ಷಿಯಲ್ ಬರ್ಡನ್ ಎಷ್ಟಾಗುತ್ತೆ ಅನ್ನೋದಾದರೆ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಮಾಹಿತಿ ಇರಬೇಕು ಅಥವಾ ಡಾಟಾ ಇರಬೇಕು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕು. ಇಷ್ಟು ಲಕ್ಷ ವಿದ್ಯಾರ್ಥಿಗಳು ಸೊ ನಮಗೆ SC ST ಬಿಟ್ಟು ಇಷ್ಟು ಜನ ಬರುತ್ತೆ ಅನ್ನೋದರ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋದಾದರೆ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. The following are the two main factors which are responsible for the development of statistics in modern time. So what is the two? Okay, increased demand for statistics. In the present century, considerable development has been taken place in the fields of business and commerce, governmental activities and science. Statistics helps in formulating suitable policies, and as such its need is increasingly being felt in all spheres. ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಉಪಯೋಗ ಅಂದರೆ ಬಿಸ್ನೆಸ್ಗಳು ಏನಾಗ್ತದೆ ಇವತ್ತು ಡೇ ಟು ಡೇ ಸೊ ಹಲವಾರು ರೀತಿಯಲ್ಲಿ ಚೇಂಜಸ್ ಆಗ್ತಾ ಇರೋದ್ರಿಂದ ಸೊ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಸರ್ಕಾರದ ಆಕ್ಟಿವಿಟೀಸಲ್ಲಿ ಸೊ ತುಂಬ ಸ್ಟ್ಯಾಟಿಸ್ಟಿಕ್ಸ್ ಉಪಯೋಗ ಆಗುತ್ತೆ. ಸೊ ಹೀಗೆ ನೆಕ್ಸ್ಟ್ ಈಸ್ ಡಿಕ್ರೀಸಿಂಗ್ ದ ಕಾಸ್ಟ್ ಆಫ್ ಸ್ಟ್ಯಾಟಿಸ್ಟಿಕ್ಸಿನ ಕಾಸ್ಟು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರೋದ್ರಿಂದ ಸೊ ಸ್ಟ್ಯಾಟಿಸ್ಟಿಕ್ಸಿನ ಉಪಯೋಗ ಎಲ್ಲ ಫೀಲ್ಡ್ಸ್ಗಳಲ್ಲಿ ಕಾಣ್ತದೆ. Next is the time and cost of collecting data are very important limiting factors in the use of statistics. However, with the development of electronic machines such as calculators, computers, etc., the cost of analyzing the data has considerably gone down. This has led to the increasing use of statistics in solving various problems. ಸೊ ಹಾಗಾಗಿ ಮೊದಲು ಕಲೆಕ್ಟ್ ಮಾಡುವಂಥ ಟೈಮಲ್ಲಿ ಕಾಸ್ಟ್ ಜಾಸ್ತಿ ಬೀಳುತ್ತೆ,
ಹೋಗ್ತಾ ಹೋಗ್ತಾ ನಮಗೇನಾಗುತ್ತೆ, ಆ ಇನ್ಫಾರ್ಮೇಷನನ್ನು ನಾವು ಬೇರೆ ಎಲ್ಲ ಫೀಲ್ಡ್ಗಳಿಗೂ ಅದನ್ನು ಉಪಯೋಗ ಮಾಡ್ಬೋದು. ಹೇಗೆ ಅಂದರೆ, ಒಂದು ಸಲ ನಮ್ಮ ಕಾಲೇಜಿನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸು ಯಾವ್ಯಾವ ಸೆಕ್ಷನಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅನ್ನೋದನ್ನು ನೀಟಾಗಿ ರೋಸ್ ಮತ್ತು ಕಾಲಮ್ಸ್ಗಳ ಮುಖಾಂತರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೆ ಆದರೆ ಅದನ್ನು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೋಬೋದು. ಹೇಗೆ, ಸೊ ಗೌರ್ಮೆಂಟು ಸ್ಕಾಲರ್ಶಿಪ್ ಕೊಡ್ಬೇಕಾದ್ರೆ ಎಷ್ಟು ಜನ ಇದ್ದಾರೆ, ಸೊ ನೆಕ್ಸ್ಟ್ ಲ್ಯಾಪ್ಟಾಪ್ ಕೊಡ್ಬೇಕಾದ್ರೆ ಎಷ್ಟು ಜನ ಇದ್ದಾರೆ, ಮಹಿಳೆಯರು ಎಷ್ಟು ಜನ ಇದ್ದಾರೆ, SC ಎಷ್ಟು ಜನ ಎಷ್ಟಿದ್ದಾರೆ, OBC ಅವ್ರು ಎಷ್ಟಿದ್ದಾರೆ, ಸೊ ಜನರಲ್ ಮೆರಿಟ್ ಅವ್ರು ಎಷ್ಟಿದ್ದಾರೆ. ಸೊ ಹೀಗೆ ಹಲವಾರು ರೀತಿಯ ಮಾಹಿತಿಗಳನ್ನು ಸರ್ಕಾರ ಕೇಳಿದಾಗ ಒಂದು ಸಲ ನಾವು ಕಲೆಕ್ಟ್ ಮಾಡುವಂಥ ಟೈಮಲ್ಲಿ ಡಾಟಾವನ್ನು ನೀಟಾಗಿ ಇಟ್ಕೊಂಡಿದ್ರೆ ಸೊ ಏನಾಗುತ್ತೆ, ಒಂದು ಸಲ ಮಾಡಿರುವಂಥ ಡೇಟಾವನ್ನೇ ಅಥವಾ ಇನ್ಫಾರ್ಮೇಷನನ್ನೇ ಅಥವಾ ಮಾಹಿತಿಯನ್ನೇ ನಾವು ಬೇರೆ ಬೇರೆದಕ್ಕೆ ನಾವು ಉಪಯೋಗ ಮಾಡಬಹುದು. ಹೀಗಾಗಿ ಸ್ಟ್ಯಾಟಿಸ್ಟಿಕ್ಸಿನ ಉಗಮದಿಂದ ಹಿಡ್ಕೊಂಡು ಸೊ ನವೆಡೇಸ್ ಈಗಿನ ದಿನಗಳಲ್ಲಂತೂ ಸ್ಟ್ಯಾಟಿಸ್ಟಿಕ್ಸ್ ಈಸ್ ವೆರಿ ವೆರಿ ಯೂಸ್ಫುಲ್. ಫಾರ್ ಎಕ್ಸಾಂಪಲ್, ಹೇಗೆ ಕೊರೋನಾ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಕೊರೋನಾ ಇದೆ, ಎಷ್ಟು ಸಕ್ರಿಯ ಪ್ರಕರಣಗಳಿದ್ದಾವೆ, ಸೊ ನೆಕ್ಸ್ಟು ಮುಂದೆ ಎಲ್ಲಿ ಜಾಸ್ತಿ ಆಗ್ತಾ ಇದೆ, ಯಾವ ಏರಿಯಾದಲ್ಲಿ ಕಡಿಮೆ ಆಗ್ತಾ ಇದೆ, ಮುಂದೆ ಮಾಡುವಂಥ ಪ್ರಯತ್ನಗಳೇನು, ಹೀಗೆ ಪ್ರತಿಯೊಂದಕ್ಕೂ ಮಾಹಿತಿಗಳು ನಮ್ಮಲ್ಲಿದ್ದರೆ ಸೊ ನಾವು ಇಮ್ಮಿಡಿಯೇಟ್ ಡಿಸಿಷನಿಗೆ ಬಂದು ಸೊ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. So next is meaning of statistics. The word statistics is used to give the following three meanings. So ನಾವು ಮೂರು ರೀತಿಯ ಅರ್ಥವನ್ನು ಕೊಡಬಹುದು statistics. First, it is used in plural sense which refers to the collection of numerical data in an aggregate form relating to any field of study. ಸೊ ಹಾಗಾದ್ರೆ ಮೊದಲ ಅರ್ಥದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಹೇಗೆ ಕರಿಬೋದು ಅಂದರೆ, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಾವು ಕಾಲೇಜಿನ ಮಾಹಿತಿಯನ್ನು ನೀಟಾಗಿ ಇಟ್ಕೊಳ್ಳೋದೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಹೇಗೆ, ನಮ್ಮ ಕಾಲೇಜಿನಲ್ಲಿ 3800 ಸ್ಟೂಡೆಂಟ್ಸ್ಗಳಿದೆ ಅಥವಾ ಯಾವುದೋ ಒಂದು ಏರಿಯಾದಲ್ಲಿ ಸೊ ಬರ್ತ್ ಎಷ್ಟು, ಅದರ ಪ್ರೈಸ್ ಏನು, ಅಥವಾ ಆ ಒಂದು ಜಿಲ್ಲೆಯಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿಯನ್ನೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿಬೋದು. ಹೇಗಾಗಿ ನಿಮ್ಮ ಊರಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಈ ಅರ್ಥದಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ಲಿ, ಎರಡನೇ ಅರ್ಥದಲ್ಲಿ ಹೇಳೋದಾದ್ರೆ, ಇಟ್ ಈಸ್ ಯೂಸ್ಡ್ ಇನ್ ಸಿಂಗ್ಯುಲರ್ ಸೆನ್ಸ್ ವಿಚ್ ರೆಫರ್ಸ್ to the methods and procedures used in collection, analysis and interpretation of data, and presently the data in various forms such as tables, graphs, charts, diagrams and finding averages and other measure which would describe the data. ಹಾಗಾದ್ರೆ ಎರಡನೇ ಅರ್ಥದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ರೆ, ನಾವು ಟೇಬಲ್ ಇಟ್ಕೊಂಡ ತಕ್ಷಣ ಟೇಬಲ್ಲೇ ನಮಗೆ ಎಲ್ಲದಕ್ಕೂ ಉತ್ತರ ಕೊಡಲ್ಲ, ಹಾಗಾಗಿ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ಎಷ್ಟು ಜನ ಜಾಸ್ತಿ ಆಗಿದ್ದಾರೆ, ಯಾಕೆ ಕಡಿಮೆ ಆದರು, ಹೀಗೆ ಸೊ ಅದನ್ನು ಗ್ರಾಫ್ಗಳ ಮುಖಾಂತರ, ಚಿತ್ರಗಳ ಮುಖಾಂತರ, ಚಾರ್ಟ್ಸ್ಗಳ ಮುಖಾಂತರ, ಆವರೇಜಸ್ಗಳ ಮಾಡೋ ಮುಖಾಂತರ ಯೂಸ್ ಮಾಡಿಕೊಳ್ಳೋದೇ ಸ್ಟ್ಯಾಟಿಸ್ಟಿಕ್ಸ್. ಹಾಗಾಗಿ ನಂಬರ್ಗಳ ಮಾಹಿತಿಯನ್ನು, ಸಂಖ್ಯೆಗಳ ಮಾಹಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅಂತ, ಹೇಗಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ರಿಸಲ್ಟ್ ಬಂದ್ಬಿಟ್ಟಿದೆ, ಸೊ ಈಗ ಎಷ್ಟು ನಿಮ್ಮ ಮಾರ್ಕ್ಸು 410 ಅನ್ಕೊಳ್ಳಿ. 410 ಅಂದ ತಕ್ಷಣ ನಾವೇನು ಮಾಡ್ತೀವಿ, ಸೊ ದಟ್ ಇಸ್ ಎ ಇನ್ಫಾರ್ಮೇಷನ್, ಇಟ್ ಇಸ್ ಎ ಸ್ಟ್ಯಾಟಿಸ್ಟಿಕ್ಸ್, ಬಟ್ ಇಟ್ ಕೆನಾಟ್ ಬಿ ಯೂಸ್ಫುಲ್ ಫಾರ್ ಎನಿ ಡಿಸಿಷನ್ ಮೇಕಿಂಗ್. ಅದನ್ನು ನಾವೇನು ಮಾಡ್ತೀವಿ, ಪ್ರೊಸೆಸಿಂಗ್ ಮಾಡ್ತೀವಿ. ಪ್ರೊಸೆಸಿಂಗ್ ಅಂದರೆ ಅದು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿ 65%, 66%, 70% ಅಂತ ಕನ್ವರ್ಟ್ ಮಾಡ್ತೀವಲ್ಲ, ಹೀಗೆ ನಂಬರ್ಗಳ ಮಾಹಿತಿಯನ್ನು ಕನ್ವರ್ಟ್ ಮಾಡೋದೇ ಇಟ್ ಈಸ್ ಎ ಸ್ಟ್ಯಾಟಿಸ್ಟಿಕ್ಸ್ ಅಂತ ಎರಡನೇ ಸಿದ್ಧಾಂತದಲ್ಲಿ ನಾವು ಸೊ ಸಿಂಗ್ಯುಲರ್ ಸೆನ್ಸಲ್ಲಿ ಹೇಳ್ತೀವಿ ನಾವು. ನೆಕ್ಸ್ಟ್ ಮೂರನೇ ರೀತಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಮೂರನೇ ಮೀನಿಂಗ್ ಅಲ್ಲಿ ಹೇಳೋದಾದ್ರೆ, ಥರ್ಡ್ಲಿ ಇಟ್ ಈಸ್ ಯೂಸ್ಡ್ ಇನ್ ಎ ಟೆಕ್ನಿಕಲ್ ಸೆನ್ಸ್ ಆಸ್ ಪ್ಲೂರಲ್ ಆಫ್ ದಿ ವರ್ಡ್ ಸ್ಟ್ಯಾಟಿಸ್ಟಿಕ್. By statistics we mean a quantity such as mean, median, standard deviation, etc. computed from sample data. Example, we select a sample 20 students from a class containing 100 students and find their average height. Then this average is called as ಸ್ಟ್ಯಾಟಿಸ್ಟಿಕ್ಸ್. ಹೇಗಂತ ಹೇಳಿದ್ರೆ, ಸೊ ನಮ್ಮ IDSG ಕಾಲೇಜಿನಲ್ಲಿ A ಸೆಕ್ಷನಲ್ಲಿ 100 ಜನ ಇದ್ದಾರೆ ಅನ್ಕೊಳ್ಳೋದಾದ್ರೆ, 100 ಜನಗಳ ಅಂಕಗಳನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟಲ್ಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಮತ್ತೆ ಮಾಡ್ತೀವಿ ನಾವು.
ಹೇಗೆ ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟಲ್ಲಿ SSLC ರಿಸಲ್ಟು 60% ಬಂದಿದೆ ಅಂದ ತಕ್ಷಣ ಅದು ಎಲ್ಲ ಕಾಲೇಜಿಗೂ 60 ಬರಲ್ಲ, ಅಥವಾ ಪ್ರತಿಯೊಬ್ಬ ಸ್ಟೂಡೆಂಟ್ಸಿನ ಪರ್ಸೆಂಟೇಜು 60 ಅನ್ನೋದನ್ನು ಮೀನಿಂಗ್ ಕೊಡಲ್ಲ. ಹಾಗಾಗಿ ಸೊ ಅದನ್ನು ನಾವು ಮತ್ತೆ ಅದು ಹೇಗೆ 60 ಬಂತು, ಯಾಕೆ 60 ಬಂದಿದೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೀಗೆ ನಾವು ಯೋಚನೆ ಮಾಡಿ ಅದ್ರ ಮೇಲೆ ಡಿಸಿಷನ್ ತಗೊಳ್ಳೋದೆ ಸ್ಟ್ಯಾಟಿಸ್ಟಿಕ್ಸಿನ ಅರ್ಥಗಳು. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸನ್ನು ನಾವು 3 ರೀತಿಯಲ್ಲಿ ಸೊ ಡಿಫೈನ್ ಮಾಡ್ಬೋದು. ಮೊದಲ ಅರ್ಥದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಕೇವಲ ಸಂಖ್ಯೆ. ಸೊ ನೆಕ್ಸ್ಟ್ ಅದನ್ನು ನಾವು ನೀಟಾಗಿ ಟೇಬಲ್ಗಳ ಮುಖಾಂತರ, ಗ್ರಾಫ್ಗಳ ಮುಖಾಂತರ ಪ್ರೆಸೆಂಟ್ ಮಾಡೋದೇ ಎರಡನೇ ರೀತಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್. ಮೂರನೇ ಹಂತದಲ್ಲಿ ಹೇಳೋದಾದರೆ ಸ್ಟ್ಯಾಟಿಸ್ಟಿಕ್ಸನ್ನು ಮತ್ತೆ ಅದನ್ನು ಮೀನು, ಮೀಡಿಯನ್ನು, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಅದೇ ನಮ್ಮ ಸಿಲೆಬಸ್ಸಲ್ಲಿ ಇರೋದು, ಅದನ್ನು ನೆಕ್ಸ್ಟ್ ಬರುವ ಕ್ಲಾಸಲ್ಲಿ ಅದೇ ಹೇಗೆ ಕಾಂಪ್ಯೂಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಾನು. ಸೊ ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸನ್ನು ಹಲವಾರು ಸ್ಟ್ಯಾಟಿಸ್ಟಿಷಿಯನ್ನು ಹಲವಾರು ರೀತಿಯಲ್ಲಿ ಅದನ್ನು ಡಿಫೈನ್ ಮಾಡಿದ್ದಾರೆ. ಹಾಗಾಗಿ ಅಕಾರ್ಡಿಂಗ್ ಟು ಹಲವಾರು ಆಥರ್ಗಳು ಸ್ಟ್ಯಾಟಿಸ್ಟಿಕ್ಸ್ ಈಸ್ ಡಿಫೈನ್ಡ್ differently by different authors over a period of time. In the olden days, statistics was confined to only state affairs, but in modern days, it embraces almost every sphere of human activity. Therefore, a number of old definitions which was confined to narrow field of enquiry were replaced by more definition which are much more comprehensive and exhaustive. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ನ ಹಳೆಯ ಡೆಫಿನೇಷನ್ಗೆ ಬೇರೆ ಅರ್ಥ ಇದೆ, ಹೊಸ ಡೆಫಿನೇಷನ್. ಹಾಗಾಗಿ ಈಗಿನ ಪ್ರಕಾರ ಡೆಫಿನೇಷನ್ ಗಿವನ್ ಬೈ A.L. ಬೌಲೆ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ಸ್ ಆಫ್ ಫ್ಯಾಕ್ಟ್ಸ್ ಇನ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಎನ್ಕ್ವೈರಿ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇಟ್ ಇಸ್ ಎ ನ್ಯೂಮರಿಕಲ್ ಸ್ಟೇಟ್ಮೆಂಟ್, ಅಂದರೆ ನಂಬರ್ಗಳ ಸ್ಟೇಟ್ಮೆಂಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದು ಒಂದು ಟೇಬಲ್. ಆ ಟೇಬಲ್ ಹೇಗಿರುತ್ತೆ ಅಂದರೆ ಫ್ಯಾಕ್ಟ್ಸ್, ನಿಜಾಂಶ ಇರುತ್ತೆ ಆಫ್ ಎನಿ ಒನ್ ಡಿಪಾರ್ಟ್ಮೆಂಟ್. ನಾವು ಸೊ ಹೇಗೆ IDSG ಕಾಲೇಜಲ್ಲಿ ಎಷ್ಟು ಜನ ಓದ್ತಿದ್ದಾರೆ ಅಂದಾಗ ಸೊ 3800 ಜನ ಅಂತ ಹೇಳ್ತಾರಲ್ಲ, ಆ ರೀತಿ ಹೇಳುವಂಥದ್ದು. ಸ್ಟ್ಯಾಟಿಸ್ಟಿಕ್ಸ್ ಮೇ ಬಿ ಕಾಲ್ಡ್ ಆಸ್ ದ ಸೈನ್ಸ್ ಆಫ್ ಕೌಂಟಿಂಗ್ in one of the department due to Boule. Obviously this is an incompetent definition as it takes into account only the aspect of collection and ignores other aspects such as analysis, presentation and interpretation. That means any statistics is collected is not only the statistics, it should be analysis. Analyze ಅಂದ್ರೆ ನಾವು ನಂಬರ್ ಟು ನಂಬರ್ ನೋಡಬೇಕು, ಪ್ರೆಸೆಂಟೇಷನ್ ಮಾಡಬೇಕು, ಇಂಟರ್ಪ್ರಿಟೇಷನ್ ಮಾಡಬೇಕಾಗುತ್ತೆ. So according to Boule, we gives another definition which states statistics may be rightly called the scheme of averages. This definition is also incomplete as average plays an important role in understanding the comparing data and statistics provide more measures. ಸೊ ಇದು ಇನ್ನೊಂದು ರೀತಿಯ ಡೆಫಿನೇಷನ್ ಬೌಲೆ ಕೊಟ್ಟಿರೋದು. ಅಕಾರ್ಡಿಂಗ್ ಟು ಡೆಫಿನೇಷನ್ ಬೈ ಕ್ರಾಕ್ಸ್ಟನ್ ಅಂಡ್ ಕೌಡನ್. So according to Croxton and Cowden prakara, statistics may be defined as the science of collection, presentation and interpretation of numerical data from the logical analysis. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ, ಸೊ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಂಥ ಟೈಮಲ್ಲಿ ಹೇಗೆ ಕಲೆಕ್ಟ್ ಮಾಡಬೇಕು ಅನ್ನೋದೇ ದಟ್ ಈಸ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಹೇಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡುಕರ ಸಂಖ್ಯೆ ಎಷ್ಟು ಅನ್ನೋದಾದರೆ, ಸೊ ನೀವು ಪ್ರತಿ ಮನೆಗೂ ಹೋಗಿ ನೀವು ಕುಡುಕರ ಅಂತ ಕೇಳಿದ್ರೆ ಯಾರೂ ಮಾಹಿತಿಯನ್ನು ಕೊಡಲ್ಲ. ಹಾಗಾಗಿ ಆ ಮಾಹಿತಿಯನ್ನು ಹೇಗೆ ಕಲೆಕ್ಟ್ ಮಾಡಬೇಕು, ಅಥವಾ ದ ಸ್ಮೋಕಿಂಗ್ ಹ್ಯಾಬಿಟ್ಸ್ ಆಫ್ ಚಿಕ್ಕಮಗಳೂರು ಸಿಟಿ ಈಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ಹಾಗಾಗಿ ಚಿಕ್ಕಮಗಳೂರಲ್ಲಿ ಧೂಮಪಾನ ಮಾಡೋರು ಅಥವಾ ಸಿಗರೇಟ್ ಸೇದುವಂಥವರು ಸೊ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂದಾಗ ಪ್ರತಿ ಮನೆಗೂ ಹೋಗಿ ನಾವೇನು ಮಾಡಬೇಕಾಗತ್ತೆ, ಸೊ ನೀವು ಸ್ಮೋಕಿಂಗ್ ಮಾಡಿದ್ದೀರಾ ಅಂತ ಕೇಳಿದ್ರೆ ಯಾರೂ ಕೂಡ ನಾವು ಸ್ಮೋಕಿಂಗ್ ಮಾಡಲ್ಲ ಅಂತಲೇ ಹೇಳ್ತಾರೆ. ಹಾಗಾಗಿ ಆ ಮಾಹಿತಿಯನ್ನು ಹೇಗೆ ಕಲೆಕ್ಟ್ ಮಾಡಬೇಕು ಅನ್ನೋದೇ ಇಟ್ ಈಸ್ ಎ ಚಾಲೆಂಜಿಂಗ್ ವರ್ಕ್. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಇಸ್ ದ ಸೈನ್ಸ್ ಆಫ್ ಕಲೆಕ್ಷನ್, ಪ್ರೆಸೆಂಟೇಷನ್, ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು, ಚಾರ್ಟ್ಗಳ ಮುಖಾಂತರ ಪ್ರೆಸೆಂಟ್ ಮಾಡೋದು ಅಥವಾ ಗ್ರಾಫಿನ ಮುಖಾಂತರ ಮಾಡೋದು, ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡೇಟಾ. ಹಾಗಾದರೆ ಒಂದು ಡೇಟಾಗೂ ಇನ್ನೊಂದು ಡೇಟಾಗೂ ಕಂಪ್ಯಾರಿಸನ್ ಮಾಡಿ ಲಾಜಿಕ್ ಆಗಿ ಅನಾಲಿಸಿಸ್ ಮಾಡುವಂಥ ಪ್ರಕ್ರಿಯೆನೇ ಇಟ್ ಈಸ್ ಎ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೆಯೋದು. ಓಕೆ, ಥ್ಯಾಂಕ್ ಯು.